ನಮಸ್ಕಾರ ಸ್ನೇಹಿತರೆ. ಟ್ರೈನ್ಗಳಲ್ಲಿ ಓಡಾಡುವ ಪ್ರಯಾಣಿಕರಿಗೆ ಭಾರತೀಯ ರೈಲ್ವೆಯಿಂದ ಇದೀಗ ಒಂದು ಸಿಹಿ ಸುದ್ದಿ ಬಂದಿದೆ. ರೈಲ್ವೆ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ಉಚಿತ ಆಹಾರದ ವ್ಯವಸ್ಥೆಯೂ ಕೂಡ ಇರಲಿದೆ. ಹಾಗಾದರೆ ಈ ಬೆನಿಫಿಟ್ ಪಡೆಯಲು ಯಾರು ಅರ್ಹರು ಎಂಬ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ರೈಲುಗಳು ಲೇಟಾದಾಗ ಪ್ರಯಾಣಿಕರು ಇನ್ನು ಮುಂದೆ ಹಸಿವಿನಿಂದ ಕಾಯುವ ಅವಶ್ಯಕತೆ ಇಲ್ಲ. ಯಾಕಂದರೆ ರೈಲ್ವೆ ಆಹಾರ ಪೂರೈಕೆ ನೀತಿಯ ಅಡಿಯಲ್ಲಿ ಪ್ರಯಾಣಿಕರಿಗೆ ಉಚಿತ ಆಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸೌಲಭ್ಯವು ಪ್ರಮುಖವಾಗಿ ಟಿಕೆಟ್ ದರದ ಜೊತೆಗೆ ಆಹಾರದ ಶುಲ್ಕವನ್ನು ಪಾವತಿ ಮಾಡುವಂತಹ ರಾಜಧಾನಿ, ಶತಾಬ್ದಿ ಮತ್ತು ದುರಂತೋ ಎಕ್ಸ್‌ಪ್ರೆಸ್‌ನಂತಹ ಪ್ರೀಮಿಯಂ ರೈಲು ಪ್ರಯಾಣಿಕರಿಗೆ ಲಭ್ಯವಿರುತ್ತೆ. ರೈಲು ನಿಗದಿತ ಸಮಯಕ್ಕಿಂತ 2 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿ ತಡವಾಗಿ ಸಂಚಾರ ಮಾಡ್ತಾ ಇದ್ರೆ ರೈಲ್ವೆ ಇಲಾಖೆ ಉಚಿತವಾಗಿ ಆಹಾರ ನೀಡಬೇಕು ಎನ್ನುವ ನಿಯಮ ಜಾರಿ ಮಾಡಿದೆ. ಅಷ್ಟೇ ಅಲ್ಲದೆ ಒಂದು ವೇಳೆ ರೈಲು ತನ್ನ ಹೊರಡುವ ನಿಲ್ದಾಣದಿಂದಲೇ 3 ಗಂಟೆಗಿಂತ ಹೆಚ್ಚು ತಡವಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ತಮ್ಮ ಟಿಕೆಟ್ ಕ್ಯಾನ್ಸಲ್ ಮಾಡಿ ಪೂರ್ತಿ ಹಣವನ್ನು ಅಂದರೆ 100% ರೀಫಂಡನ್ನು ಕೂಡ ವಾಪಸ್ ಪಡೆಯಬಹುದು.